ನನ್ನ ಹೃದಯ ಬಾಂಧವರೇ, ಬೆಳಗಿನ ಜಾವ 5 ಗಂಟೆ 10 ನಿಮಿಷಕ್ಕೆ ಫೋನ್ ಮಾಡ್ದೆ. ಈ ಥರ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಕಣ, ಪಟ್ಟಂತ ರೆಡಿ ಆಗಂತ. ನನಗೆ ಆಶ್ಚರ್ಯ, ಸರಿ ಹೇಳಿದ್ದಾನಂದಮೇಲೆ ರೆಡಿ ಆಗಬೇಕಲ್ಲ. ಮತ್ತೆ 10 ನಿಮಿಷ ಬಿಟ್ಟು ಫೋನ್ ಮಾಡಿದೆ. ಸರಿ ಅಂತ ಹೇಳಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಒಟ್ಟು 6 ಜನ ಹೋಗ್ತಾ ಇದ್ದೀವಿ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸೀದಾ ಹೋಗೋಣ, ನಮ್ಮ ಪಯಣ ಶುರು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರಿದ್ದಾನೆ. ತುಂಬ ಕ್ಲೈಮೇಟು ಬೆಳಗಿನ ಜಾವ 6:30 6:45 ಫ್ರೆಂಡ್ಸ್. ಸೂರ್ಯ ಏನು ಬರ್ತಿದೆ ನೋಡಿ, ಸಖತ್ತಾಗಿದೆ. ತುಂಬ ಖುಷಿನೂ ಆಗ್ತಿದೆ ಫ್ರೆಂಡ್ಸ್. ನಮ್ಮ ಜೀರಾ ಲೈಫ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಹೃದಯ ಬಾಂಧವರೆಲ್ಲರೂ ಫಸ್ಟ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿರಿ. ನಾವು ಹಾಕ್ತೀವಿ ಎಲ್ಲ ಹೊಸ ವಿಡಿಯೋಗಳು ತಕ್ಷಣ ನಿಮಗೆ ಬಂದು ಸೇರುತ್ತೆ. ಆಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಮನಸಾರ ಇಷ್ಟಾದರೂ ಒಂದು ಸಣ್ಣ ಲೈಕ್ ಸಾಕು. ಇಷ್ಟ ಆಗಲಿಲ್ವ ಅದು ನಿಮ್ಮ ಒಪಿನಿಯನ್, ನಿಮ್ಮ ಇಷ್ಟ, ನಿಮ್ಮ ಖುಷಿ. ಈಗ ಚಿಕ್ಕಮಗಳೂರು ಟೌನ್ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋತ್ತಿಗೆ ಒಂದು 10-10:30 ಆಗ್ಬಿಡುತ್ತಂತೆ. ಊಟ ಮಾಡಿಲ್ಲ, ಎಲ್ಲರೂ ಹೋಗಿ ತಿಂಡಿ ತಿಂದು ಹೋಗ್ಬೇಕು. ಹಂಗಾದ್ರೆ ಒಂದು 11:30 ಆಗ್ಬಿಡುತ್ತೆ. ಅಲ್ಲಿಗೆ ಹೋಗೋತ್ತಿಗೆ ನೋಡೋಣ. ನಮ್ಮ ಫ್ರೆಂಡ್ಸು ಕರ್ಕೊಂಡು ಹೋಗ್ತಿದ್ದಾರೆ. ಪ್ರತಿಯೊಂದು ಖರ್ಚು ಅವ್ರದ್ದು ಫ್ರೆಂಡ್ಸ್. ನಾನು 1 ರೂಪಾಯಿ ದುಡ್ಡು ತಂದಿಲ್ಲ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಹುಡುಗ ಬಾ ಇರಲಿ ಬಾರ, ದುಡ್ಡು ಇರುತ್ತೆ ನಮ್ಮ ಕಡೆಯಿಂದ ಸಾಕು. ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಗಡಾಯಿಕಲ್ಲಿಗೆ. ಹೋಗ್ತಿರೋದು ಅಲ್ಲಿಗೆ, ಆ ಪ್ಲೇಸಿಗೆ ಗಡಾಯಿಕಲ್ಲಿಗೆ ಅಂತ ಟೂರಿಸ್ಟ್ ಪ್ಲೇಸ್ಗೆ ಫ್ರೆಂಡ್ಸ್. ಗಡಾಯಿಕಲ್ಲು ಟೂರಿಸ್ಟ್ ಪ್ಲೇಸ್ ಬಂದು ಒಂದು ಗುಡ್ಡ ಅಂತೆ ಫ್ರೆಂಡ್ಸ್. ಆ ಬಂಡೆಯಲ್ಲೇ ಇದೆಯಂತೆ, ಗುಡ್ಡ ಪೂರ್ತಿ ದೊಡ್ಡ ಬಂಡೆ. ಆ ಬಂಡೆಯಲ್ಲಿ ಮೆಟ್ಲಿಕೆ ಇದ್ದಾವೆ, 1800 ಅಂದರು. ಸರಿ, ಈಗ ನಿಲ್ಸಿದ್ದೀವಿ. ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಫ್ರೆಂಡ್ಸ್. ಮಳೆ ಸಿಕ್ಕಾಬಟ್ಟೆ. ಇನ್ನೂ ತಿಂಡಿ ತಿನ್ನಬೇಕು. ಆಲ್ರೆಡಿ 9:15 ಮೇಲೆ ಆಗಿದೆ. ನಾವು ಉಜ್ರೆಗೆ ಹೋಗೋತ್ತಿಗೆ 10:30 ಆಗ್ಬಿಡುತ್ತೇನಪ್ಪ. ಮಳೆ ಬರ್ತಾಯಿದೆ ಫ್ರೆಂಡ್ಸ್, ಸಖತ್ತಾಗಿದೆ ಮಳೆ ಬರೋದು. ಈಗ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಬೈಕಲ್ಲಿ ಹೋಗೋದು. ಒಂದು ಪಯಣ ಸಖತ್ತಾಗಿದೆ. ನಾನು ನೋಡಿರಿ ಟಾರ್ಪಾಲ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಹಾಕೊಂಡ್ರು, ನಾವು ಹಾಕೊಂಡಿಲ್ಲ. ಥರ ಚೆನ್ನಾಗಿದೆ ಮಜಾ ಫ್ರೆಂಡ್ಸ್. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಹೋಗಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಪಯಣ ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಗಡಾಯಿಕಲ್ಲಿಗೆ ಹೋಗಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೇಗಿರುತ್ತೆ ಇಲ್ಲಿ ಕ್ಲೈಮೇಟು, ಏನು ಯಾವ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ತಿಳಿಯುತ್ತೆ. ಮಿಸ್ ಮಾಡ್ದಂಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ನಮ್ಮ ಜೀರೋ ಲೈಫ್ ಚಾನಲ್ಗೆ ಫ್ರೆಂಡ್ಸ್. ಚೆನ್ನಾಗಿದೆ ರೈಡ್ ಹೋಗೋದು, ಸೂಪರ್ ನೋಡಿ ಫ್ರೆಂಡ್ಸ್. ಒಂಥರ ಅದ್ಭುತ, ಖುಷಿಯಾಗ್ತಿದೆ. ನಮ್ಮ ಫ್ರೆಂಡ್ಸು ಬೈಕ್ ಓಡ್ಕೊಂಡು ಹೋಗ್ತಿದ್ದಾರೆ. ಎಕ್ಸ್ಪಲ್ಸರ್ ಬೈಕಲ್ಲೇ ಹೋಗ್ತಿದ್ದೀವಿ. ಸೂಪರಾಗಿದೆ ಪಯಣ ಅಂತೂ, ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ಬೈಕಲ್ಲಿ ಹೋಗೋ ಅನುಭವನ ನೋಡಿರಿ. ನೀವು ಫ್ಯಾಮಿಲಿ ಜೊತೆ ಹೋಗಿ, ಫ್ರೆಂಡ್ಸ್ ಜೊತೆ ಹೋಗಿ, ನೀವು ಹೋಗೋ ರೀತಿ ನಿಧಾನವಾಗಿರಬೇಕು, ಸಮಾಧಾನವಾಗಿ ಹೋಗಿ. ತುಂಬ ಖುಷಿಯಾಗ್ತಿದೆ. ಆ ಎಂಜಾಯ್ಮೆಂಟೆಲ್ಲ ಸಖತ್ತಾಗಿದೆ ನೋಡಿ. ನಮ್ಮ ಫ್ರೆಂಡ್ಸ್ ಹಿಂದೆ ಬರ್ತಿದ್ದಾರೆ. ನನಗಂತೂ ಖುಷಿ ಮಜಾ. ಮಳೆಯಲ್ಲಿ ಹೋಗ್ತಿರೋ ತುಂಬ ಖುಷಿನೂ ಆಗ್ತಿದೆ ಫ್ರೆಂಡ್ಸ್. ಹೇಗಿದೆ ಅಂದರೆ ಸಖತ್ತಾಗಿದೆ, ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಪ್ರಾಮಿಸ್ ಹೇಳ್ತೀನಿ, ನೀವು ಬೈಕಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಸಖತ್ತಾಗಿರುತ್ತೆ ಆ ಅನುಭವ. ತುಂಬ ಖುಷಿಯಾಗುತ್ತೆ. ಈ ವಿಡಿಯೋನ ಹಾಗೆ ಸ್ವಲ್ಪ ಎಂಜಾಯ್ ಮಾಡಿ ಆ ಥರ ನೋಡಿ, ಕೊನೆವರೆಗೂ ನೋಡಿದ್ರೇ ಏನು ಅನುಭವ ಇದ್ರಲ್ಲಿ ಸಿಕ್ತಂತ ನಿಮಗೂ ತಿಳಿಯುತ್ತೆ. ಯಾವುದೇ ವಿಷಯದಲ್ಲಾಗಲಿ ನಾವು ಫಸ್ಟು ಕಲಿಬೇಕಂದ್ರೆ ಆ ವಿಷಯನ ತಿಳ್ಕೊಂಡಿರ್ತೀವಿ. ನೀವು ಬೆಳೆಯೋಕ್ಕೆ ಮುಂಚೆ ಕಲಿಬೇಕು, ಕಲಿಯೋಕ್ಕೆ ಮುಂಚೆ ತಿಳಿಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಇಡ್ಲಿ ಥರ ಮಳೆ ಬರ್ತಾಯಿದೆ, ಸೋನೆ ಥರನೂ ಮಳೆ ಬರ್ತಾಯಿದೆ, ಚಳಿನೂ ಆಗ್ತಾಯಿದೆ, ಸಿಕ್ಕಾಬಟ್ಟೆನೂ ಇದೆ, ಖುಷಿನೂ ಆಗ್ತಿದೆ. ಬೇರೆ ಲೆವೆಲ್ ಫ್ರೆಂಡ್ಸ್, ತುಂಬ ಅದ್ಭುತ. ಸ್ವಲ್ಪ ಜೋರಾಗ್ಬಿಡ್ತು ಫ್ರೆಂಡ್ಸ್ ಮಳೆ. ಕ್ಯಾಮ್ರಾದಲ್ಲಿ ನೀರು ಬಿಡೋಕ್ಕೆ ಅದ್ರ ಮೇಲೆ ಕ್ಲಿಯರಾಗಿ ವಿಡಿಯೋನೇ ಬರ್ತಿಲ್ಲ. ಅದೊಂಥರ ಚೆನ್ನಾಗಿದೆ, ಮಜಾ ಆಗ್ತಿದೆ. ಮಿಸ್ ಮಾಡ್ದಂಗೆ ಹೋಗಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಅವರು ತಿಂಡಿ ತಿನ್ನೋಕ್ಕೆ ಕೊಟ್ಟಿಗೆರದಲ್ಲಿ ನಿಲ್ಸಿದ್ದಾರೆ. ಈಗ ತಿಂಡಿ ತಿಂದುಬಿಟ್ಟು ಪಯಣ ಮುಂದುವರಿಸಬೇಕು ಫ್ರೆಂಡ್ಸ್. ನಾವು ತಿಂಡಿ ತಿನ್ನೋಕ್ಕಂತ ಬಂದಿರೋ ಹೋಟೆಲ್ ಹೆಸರು ಶ್ರೀ ಉಡುಪಿ ಕೃಷ್ಣ ಪ್ರಸಾದ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ
ಏನಿದೆಯೋ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಇಲ್ಲಿ ಅತಿಯಾಗಿ ಕೊಟ್ಟಿಗೆರದಲ್ಲಿ ನೀರು ದೋಸೆನೇ ಫೇಮಸ್ಸು. ಈಗ ಮೋಸ್ಟ್ಲಿ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನೇ ಆರ್ಡ್ರ್ ಮಾಡ್ತಾರೆ ಫ್ರೆಂಡ್ಸ್. ಲೆಕ್ಕದಲ್ಲಿ ನಾನು 1 ರೂಪಾಯಿನೂ ತಗೊಂಡಿಲ್ಲ ದುಡ್ಡು, ಎಲ್ಲ ಅವರೇ ಖರ್ಚು ಮಾಡ್ಕೊತಿದ್ದಾರೆ ಪಾಪ. ಫ್ರೆಂಡ್ಶಿಪ್ಪಲ್ಲಿ ಜಸ್ಟ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು ಅವೆಲ್ಲ ಇರಬಾರ್ದು. ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಒಂದೇ, ಭೇದ ಭಾವ ಮಾಡಬಾರ್ದು. ಬಂದಿದ್ದೀವಿ, ಈಗ ಆರ್ಡ್ರ್ ಮಾಡ್ಕೊತೀವಿ. ಚಳಿಗದಕ್ಕೂ ಒಬ್ಬೊಬ್ಬ ಮೈಯೆಲ್ಲ ನಡುತ್ತದೆ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ತಂದು ಕೊಟ್ಬಿಟ್ರೆ ಬರ್ತಾ ಬಾರಿಸ್ಬೋದು. ಅದೇ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ, ಲಿಮಿಟಲ್ಲಿ ಊಟ ಮಾಡೋಣ. ತಂದು ಕೊಟ್ಟಾರೆ ಅಣ್ಣವರು ನೀರು ದೋಸೆ, ವಡೆ, ಚಟ್ನಿ, ಸಾಂಬಾರು ಆರ್ಡ್ರ್ ಮಾಡಿದ್ದಾರೆ. ಇಲ್ಲಿ ಘಮ ಘಮ ಅಂತಿದೆ ಸುವಾಸನೆ. ಆ ಬಿಸಿಯಲ್ಲಿ ಹೊಗೆ ಹೋಗ್ತಿರೋದು ಅಪ್ಪ ಹಂಗೆ ಪಕ್ಕದಲ್ಲಿ ಕೈ ಲೈಟಾಗಿ ಸುಡುತ್ತೆ ಫ್ರೆಂಡ್ಸ್. ಏನೋ ನಮ್ಮ ಫ್ರೆಂಡ್ಸಿಗೊಬ್ಬರಿಗೆ ಕೊಟ್ಟಿಲ್ಲ, ಕೊಡ್ತಾರೆ ನೋಡ್ರಿ. ಕೊಟ್ಟರು ಈಗ ಬರ್ತಾ ಬರುತ್ತೆ ನಮ್ಮ ಹುಡುಗ. ನಾನು ಟ್ರೈ ಮಾಡಬೇಕು, ಹೇಗಿದೆ ಟೇಸ್ಟ್ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದೆ, ಟೇಸ್ಟ್ ಎಲ್ಲ ಸೂಪರಾಗಿದೆ ಅಂದರು, ಚೆನ್ನಾಗಿದೆ ಅಂದರು. ನೀವು ಬಂದು ಇಲ್ಲೊಂದು ಸತಿ ಭೇಟಿ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ. ನೀರು ದೋಸೆ ಫೇಮಸ್ಸು ಕೊಟ್ಟಿಗೆರೆಯಲ್ಲಿ, ಸೂಪರಾಗಿದೆ ಟೇಸ್ಟ್ ಎಲ್ಲ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ನಿಮ್ಮ ಪ್ರೀತಿಯ ಹುಡುಗಿ ಜೊತೆ ಹೋಗಿ ಎಂಜಾಯ್ ಮಾಡಿ, ಖುಷಿಯಿಂದ ಸೇಫ್ಟಿಯಿಂದ ಹೋಗಿ ಎಲ್ಲ ಆರಾಮಾಗಿ ಇದು ಮಾಡಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಸೂಪರಾಗಿದೆ ಟೇಸ್ಟು, ಮಾತಾಡೋಂಗಿಲ್ಲ. ನೀರು ದೋಸೆ ಸೂಪರ್ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಧನ್ಯವಾದ. ನಿಮ್ಮ ಆಶೀರ್ವಾದ ಎಂದು ಇರಲಿ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮನೆ ಹುಡುಗ ಅಂತ ಕ್ಷಮಿಸಿ. ಏನಾದರೂ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಹೆಚ್ಚು ಸಪೋರ್ಟ್ ಮಾಡಿ. ಟೀ ಟೇಸ್ಟು ಸೂಪರಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.